ಎಲ್ರಿಗೂ ನಮಸ್ಕಾರ. ನಾನು ಮಹಾದೇವಪ್ಪ ರಂಗಣ್ಣನವರು, ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು. ವಿದ್ಯಾರ್ಥಿಗಳೇ, ನಿಮ್ಮೊಂದಿಗೆ ಇವತ್ತು ನಾನು ಒಂದು ವಿಷಯವನ್ನು ಹಂಚಿಕೊಳ್ಳಕ್ಕೆ ಸಂತೋಷವನ್ನು ಪಡ್ತೀನಿ. ಅದು ರಾಷ್ಟ್ರೀಯತೆಯನ್ನು ಉಂಟು ಮಾಡಲಿಕ್ಕೆ ಕಾರಣವಾದಂಥ ಅಂಶಗಳೇನು ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾವು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಭಾರತೀಯರಲ್ಲಿ ಸ್ವತಂತ್ರ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರ ಏನೆಲ್ಲ ಕಾರಣಗಳಾದವು, ಯಾವ್ಯಾವ ವಿಚಾರಗಳಿಂದ ಅವತ್ತು ರಾಷ್ಟ್ರೀಯ ಪ್ರಜ್ಞೆ ಅನ್ನುವಂಥದ್ದು ನಮ್ಮೆಲ್ಲ ಭಾರತೀಯರಲ್ಲಿ ಉಂಟಾಯಿತು. ಆ ಭಾರತೀಯ ಅಥವಾ ರಾಷ್ಟ್ರೀಯ ಪ್ರಜ್ಞೆಯಿಂದ ದೇಶದಲ್ಲಿ ಏನೆಲ್ಲವೂ ಅದು ಅನ್ನೋದನ್ನು ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಚರ್ಚಿಸಬೇಕು ಅಂದ್ಕೊಂಡಿದ್ದೀನಿ. ಭಾರತದ ರಾಷ್ಟ್ರೀಯ ಚಳವಳಿ, ರಾಷ್ಟ್ರೀಯತೆಯ ಏಳಿಗೆಗೆ ಕಾರಣಗಳು, ಕಾಸಸ್ ಫಾರ್ ದ ರೈಸ್ ಆಫ್ ನ್ಯಾಷನಲಿಸಮ್. ನಂಬರ್ 1, 1857 ದಂಗೆಯ ಪ್ರಭಾವ. ನಿಮಗೆಲ್ಲ ಗೊತ್ತಿದೆ, ಭಾರತದ ಇತಿಹಾಸದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು 1857 ದಂಗೆ ಅನ್ನುವಂಥದ್ದು. ಪರಿಣಾಮವಾಗಿ 1857 ದಂಗೆಯನ್ನು ದಮನಕಾರಿ ರೀತಿಯಲ್ಲಿ ಹತ್ತಿಕ್ಕಿ ಭಾರತೀಯರ ಅಸಮಾಧಾನಕ್ಕೆ ಕಾರಣವಾದರು ಬ್ರಿಟಿಷರು. ಅಂಥ ಸಂದರ್ಭದಲ್ಲಿ ದಂಗೆಯಲ್ಲಿ ಅನೇಕ ಜನ ಪ್ರಾಣ ಕಳೆದುಕೊಂಡರು. ದಂಗೆಯಿಂದ ಅಪಾರ ಪ್ರಮಾಣದ ಸಾವು ನೋವುಗಳಾದವು, ರಕ್ತಪಾತ ಆಯಿತು. ಆ ರಕ್ತಪಾತದ ಸಂದರ್ಭದಲ್ಲಿ ಭಾರತೀಯರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆ ನೋವುಗಳು, ಆ ಸಂಕಟಗಳು ಎಲ್ಲದರ ಮಧ್ಯೆ ರಾಷ್ಟ್ರ ಪ್ರಜ್ಞೆ ಅನ್ನುವಂಥದ್ದು ಉಕ್ಕಿ ಹರಿಯುವಂತಹ ಪ್ರಯತ್ನಕ್ಕೆ, ರಾಷ್ಟ್ರಾಭಿಮಾನವನ್ನು ಮೂಡಿಸೋದಕ್ಕೆ ಕಾರಣವಾದಂಥದ್ದು 1857 ದಂಗೆ. ಎರಡನೇದು, ಭಾರತದ ರಾಜಕೀಯ ಐಕ್ಯತೆ ಮತ್ತು ಏಕರೂಪ ಆಡಳಿತ. ಭಾರತೀಯರಿಗೆ ನಾವೆಲ್ಲ ಒಂದು ಅನ್ನುವಂಥ ಕಲ್ಪನೆ ಬಂದದ್ದು ಯಾವಾಗ ಅಂತ ಹೇಳಿದರೆ, ಬ್ರಿಟಿಷರು ಸಮಸ್ತ ಭಾರತವನ್ನೆಲ್ಲ ಗೆದ್ದು ಒಂದೇ ಚಕ್ರಾಧಿಪತ್ಯಕ್ಕೆ ಸೇರಿಸಿದರು. ಭಾರತವನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಏಕೀಕರಣಗೊಳಿಸಿದರು. ಭಾರತಕ್ಕೆಲ್ಲ ಒಂದೇ ಆಡಳಿತ, ಒಂದೇ ಕಾನೂನು, ಭಾಷೆ, ಸೇವೆ, ಕರೆನ್ಸಿಯನ್ನು ಅನ್ವಯಿಸಿ ಆಳಿದರು. ಇದರಿಂದ ಭಾರತೀಯರಿಗೆ ನಾವೆಲ್ಲ ಒಂದೇ ರಾಷ್ಟ್ರದ ಪ್ರಜೆಗಳು, ನಮ್ಮಲ್ಲಿಯೇ ಏನಾದರೂ ಮಾಡಿ ಒಗ್ಗಟ್ಟನ್ನು ಉಂಟು ಮಾಡಬೇಕು, ನಾವೆಲ್ಲ ರಾಷ್ಟ್ರ ಪ್ರಯತ್ನದೊಂದಿಗೆ ಭಾರತವನ್ನು ಉಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಹುಟ್ಟುಹಾಕೋದಕ್ಕೆ ಇದು ಒಂದು ಬಹುದೊಡ್ಡ ಕಾರಣವಾಗಿ ಪರಿಣಮಿಸಿತು. ಇನ್ನು ಪಾಶ್ಚಿಮಾತ್ಯೀಕರಣದ ಪ್ರಭಾವ. ನಾವು ನೀವು ತಿಳ್ಕೊಂಡಿರೋ ಹಾಗೆ ಭಾರತದಲ್ಲಿ ಪಾಶ್ಚಿಮಾತ್ಯೀಕರಣ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಬ್ರಿಟಿಷರ ಆಗಮನದಿಂದ ಭಾರತಕ್ಕೆ ಐರೋಪ್ಯ ರಾಷ್ಟ್ರಗಳ ಸಂಪರ್ಕ ಉಂಟಾಯಿತು. ಹಾಗಾಗಿ ಇಂಗ್ಲಿಷ್ ಶಿಕ್ಷಣದ ಮೂಲಕ ಪಾಶ್ಚಿಮಾತ್ಯರ ಉದಾರವಾದ, ವ್ಯಕ್ತಿವಾದ, ಪ್ರಜಾಪ್ರಭುತ್ವವಾದ, ಸ್ವತಂತ್ರ ಸಮಾನತೆ ತತ್ವಗಳನ್ನು ಕಲಿತರು. ಐರೋಪ್ಯರ ವಿಜ್ಞಾನ, ರಾಜಕೀಯ ಚಿಂತನೆಗಳ ಅರಿವು ಆಯಿತು. ರೋಸೋ, ಕಾರ್ಲ್ ಮಾರ್ಕ್ಸ್, ಮಿಲ್ಲರ್, ವೋಲ್ಟರ್ ಮುಂತಾದವರ ಚಿಂತನೆಗಳು, ಫ್ರಾನ್ಸ್, ಅಮೆರಿಕ, ಇಟಲಿ, ಜರ್ಮನಿಯಂತಹ ಕ್ರಾಂತಿಗಳು ಭಾರತದಲ್ಲಿ ಪ್ರಭಾವವನ್ನು ಬೀರಿದವು. ಅವತ್ತಿನ ಸಂದರ್ಭದಲ್ಲಿ ಇವೆಲ್ಲ ಭಾರತೀಯರಿಗೆ ಹೊಸತನಿಸಿದ್ರೂ ಕೂಡ ಅವುಗಳಿಂದ ಪ್ರಭಾವಿತರಾಗಿ ಎಚ್ಚೆತ್ತುಕೊಂಡಂಥ ಭಾರತೀಯರು ಮತ್ತೆ ಮುಂದೊಂದು ದಿನ ಆ ಪಾಶ್ಚಿಮಾತ್ಯೀಕರಣವನ್ನೇ ಚಿಂತನೆಯನ್ನು ಮಾಡುತ್ತಾ ಅದರೊಟ್ಟಿಗೆ ನಾವು ಕೂಡ ಸಾಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದವರಲ್ಲಿ ಭಾರತೀಯರು ಕೂಡ ಹೌದು. ಹಾಗೆಯೇ ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ನಾವು ಅಂದ್ಕೊಂಡಿರೋ ಹಾಗೆ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಭಾರತ ಇಷ್ಟು ಎತ್ತರವಾದಂಥ ಭವ್ಯ ರಾಷ್ಟ್ರವನ್ನು ಉದ್ದಗಲಕ್ಕೂ ಕೂಡ ಸಂಚರಿಸಬೇಕು ಅಂತ ಹೇಳಿದರೆ ಇವತ್ತಿನ ಹಾಗೆ ಅತ್ಯಾಧುನಿಕವಾದಂಥ ಒಂದು ವೆಹಿಕಲ್ಗಳು ಅವತ್ತಿನ ಸಂದರ್ಭದಲ್ಲಿ ಇರಲಿಲ್ಲ. ಬ್ರಿಟಿಷರು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ರೈಲ್ವೆ ಮಾರ್ಗಗಳನ್ನು, ಹೆದ್ದಾರಿಗಳನ್ನು, ಅಂಚೆ ತಂತೆ ವ್ಯವಸ್ಥೆಯನ್ನು ರೂಪಿಸಿದರು. ಇದರಿಂದ ವಿಶಾಲ ರಾಷ್ಟ್ರವನ್ನು ಒಂದುಗೂಡಿಸಿದವು. ಇದರಿಂದ ಜನರು ಚಲನವಲನ ಶೀಘ್ರವಾಯಿತು. ಒಂದು ಕಡೆ ಕೂಡಿಕೊಂಡು ವಿಚಾರ ವಿನಿಮಯ ಮಾಡಲಿಕ್ಕೆ ಸಾಧ್ಯವಾಯಿತು. ಪ್ರಾಂತೀಯ ಭೇದ ಭಾವವನ್ನು ಹೋಗಲಾಡಿಸಿ ಮೂಲೆಗೂ ಕೂಡ ಜನರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯವಾದಂಥದ್ದು ಅವತ್ತಿನ ಈ ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಇದರಿಂದಲೇ ಅವತ್ತು ಬಹುಬೇಗನೆ ಜನ ನಮ್ಮ ನಾಯಕರು ಏನು ಮಾಡಿದರು ಅಂತ ಹೇಳಿದರೆ, ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಸಂಚಾರವನ್ನು ಕೈಗೊಂಡರು. ಉದ್ದಗಲವನ್ನು ಸಂಚರಿಸಿ ಮನೆಗೆ ರಾಷ್ಟ್ರ ಪ್ರಜ್ಞೆಯನ್ನು ತಲುಪಿಸೋದಕ್ಕೆ ಅವತ್ತಿನ ಈ ಒಂದು ಸಾಧನ ಸಂಪರ್ಕಗಳು ನಮ್ಮನಿಗೆ ಬಹಳ ಮಹತ್ವಪೂರ್ಣವಾಗಿ ಬೆರೆತುಕೊಂಡು ನಿಂತುಕೊಂಡು. ಇನ್ನು ಐತಿಹಾಸಿಕ ಪುನರುಜ್ಜೀವನ.
19ನೇ ಶತಮಾನದಲ್ಲಿ ಕೈಗೊಂಡ ಸಂಶೋಧನೆಗಳು ಭಾರತದ ಭವ್ಯ ಪರಂಪರೆ ಸಂಸ್ಕೃತಿಯಿಂದ ಭಾರತೀಯರಿಗೆ ಹೆಮ್ಮೆ ಮೂಡಿಸಿ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸಿದವು. ಮ್ಯಾಕ್ಸ್ ಮುಲ್ಲರ್ ಅಂತವರು, ಸರ್ ವಿಲಿಯಂ ಜೋನ್ಸ್ ರವರು, ರ್ಯಾಫ್ಸನ್ ರವರು, ಫರ್ಗ್ಯೂಸನ್, ಕನ್ನಿಂಗ್ಹ್ಯಾಮ್, ಎಚ್ ವಿಲ್ಸನ್, ಆರ್.ಜಿ. ಭಂಡಾರ್ಕರ್ ಮುಂತಾದವರು ಭಾರತೀಯ ಸಂಶೋಧನೆ ಕ್ಷೇತ್ರದಲ್ಲಿ ಮಾಡಿದ ಸಂಶೋಧನೆಗಳು, ಅಶೋಕನ ಶಿಲಾಶಾಸನಗಳು, ಸಿಂಧೂ ನಾಗರಿಕತೆ, ದೇವಾಲಯಗಳು, ಅರಮನೆಗಳು ಮುಂತಾದ ಈ ಶೋಧನೆ ಏನು ಮಾಡಿದವು ಅಂತ ಹೇಳಿದರೆ ಭಾರತೀಯರ ಬಗ್ಗೆ ಭಾಳ ದೊಡ್ಡ ಕಲ್ಪನೆಯನ್ನು ಮೂಡಿಸಿದವು. ನಮ್ಮ ಭಾರತದಲ್ಲಿ ಇಷ್ಟೆಲ್ಲ ಬಹುದೊಡ್ಡ ಸಂಶೋಧನೆಗಳ ಒಟ್ಟಿಗೆ ಇಷ್ಟೊಂದು ರಾಜ ಮಹಾರಾಜರುಗಳ ಆಳ್ವಿಕೆಯಿಂದ ಆಗಿ ಹೋಗಿರ್ತಕ್ಕಂಥದ್ದು, ನಾವು ಇಂತಹ ಒಂದು ಇತಿಹಾಸವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ನಾವ್ಯಾಕೆ ಇವತ್ತು ನಮ್ಮ ದೇಶವನ್ನು ಆಳ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಭಾವನೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಯಿತು. ಆರ್ಥಿಕ ಕಾರಣಗಳು ಏನು? ಆರ್ಥಿಕ ಕಾರಣಗಳು, ಬ್ರಿಟಿಷರು ಭಾರತವನ್ನು ನಿರಂತರವಾಗಿ ಶೋಷಣೆ ಮಾಡಿದರು. ಭಾರತ ಅವರಿಗೆ ಕಚ್ಚಾ ವಸ್ತುಗಳು ಮತ್ತು ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಯಿತು. ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ಬೇಡಿಕೆಗಳನ್ನು ಈಡೇರಿಸಲು ಹೊರಟು ಭಾರತದ ಆರ್ಥಿಕತೆ ಬಳಲಿ ಬೆಂಡಾಯಿತು. ಬ್ರಿಟಿಷ್ ವಸ್ತುಗಳ ಮುಂದೆ ಭಾರತೀಯ ವಸ್ತುಗಳು ಸ್ಪರ್ಧಿಸಲಾಗದೆ ದೇಶೀಯ ಕೈಗಾರಿಕೆಗಳು ಅವನತಿ ಹೊಂದಿದವು. ಭಾರತದ ಸಂಪತ್ತು ನಿರಂತರವಾಗಿ ಇಂಗ್ಲೆಂಡಿಗೆ ಕೊಚ್ಚಿ ಹೋಯಿತು. ಅಧಿಕ ಭೂಕಂದಾಯದಿಂದ ರೈತರು ತತ್ತರಿಸಿದರು. ಈ ಎಲ್ಲ ಆರ್ಥಿಕ ಕಾರಣಗಳು ಅವತ್ತು ಭಾರತದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಯಿತು. ಇನ್ನು ಜನಾಂಗದ ತಾರತಮ್ಯ ನೀತಿ. ಬ್ರಿಟಿಷರು ಭಾರತದಲ್ಲಿ ವರ್ಣಭೇದ ನೀತಿ ಅನುಸರಿಸಿದರು. ಪರಂಗಿ ಮೂತಿಯ ಬಿಳಿಯರಾದ ನಾವು ಶ್ರೇಷ್ಠ, ಕಪ್ಪು ಮೂತಿಯ ಕರಿಯರು ಕನಿಷ್ಠ ಎಂದು ಭಾವಿಸಿದರು. ಭಾರತೀಯರು ಅನಾಗರಿಕರು, ಮರ ಕಲ್ಲುಗಳನ್ನು ಪೂಜಿಸುವವರು, ದುಂಬಿಗಳಂತೆ ಅತ್ತ ಇತ್ತ ಚಲಿಸುವವರೆಂದು ಮೂದಲಿಸಿದರು. ಒಂದೇ ರೈಲಿನಲ್ಲಿ ಬ್ರಿಟಿಷರನ್ನೇ ಸಂಚರಿಸುವಂಥ ಭಾರತೀಯರಿಗೆ ಉಗ್ರವಂತ ಶಿಕ್ಷೆಯನ್ನು ಕೊಡ್ತಿದ್ರು. ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ, ಸಣ್ಣ ಸಣ್ಣ ಹುದ್ದೆಗಳು ಭಾರತೀಯರಿಗೆ ಮೀಸಲಾಗಿದ್ದವು. ICS ಹುದ್ದೆಗಳನ್ನು ಇಂಗ್ಲೆಂಡ್ನಲ್ಲಿ ನಡೆಸಿ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸಿದರು. ಇಂತಹ ಸಂದರ್ಭದಲ್ಲಿ ಯಾವೊಬ್ಬ ಭಾರತೀಯ ಪ್ರಜೆಗಳು ಕೂಡ ಇಂತಹ ICS ಹುದ್ದೆಗಳಿಗೆ ಸ್ಪರ್ಧಿಯೋದಕ್ಕೆ ಅವಕಾಶ ಸಿಗದ ಹಾಗೆ ಅವತ್ತು ಭಾರತೀಯರನ್ನ ಮೋಸಗೊಳಿಸಿದರು. ಇದರಿಂದ ಭಾರತದ ಯುವ ಪೀಳಿಗೆ ರೊಚ್ಚಿಗೆದ್ರು. ಬ್ರಿಟಿಷರ ಈ ಥರನಾದಂಥ ನೀತಿಗಳಿಂದ ರೋಷಿ ಹೋಗಿರ್ತಕ್ಕಂಥ ಭಾರತೀಯರು ರಾಷ್ಟ್ರ ಪ್ರೇಮವನ್ನು ಉಂಟು ಮಾಡಿಕೊಂಡು, ದೇಶಾಭಿಮಾನವನ್ನು ಉಂಟು ಮಾಡಿಕೊಂಡು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಿದ್ಧರಾದರು. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಪ್ರಭಾವ. 19ನೇ ಶತಮಾನದ ಭಾರತ ಇತಿಹಾಸದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬಹುದೊಡ್ಡ ಕ್ರಾಂತಿಯ ಚಳುವಳಿಯನ್ನು ಮಾಡಿರ್ತಕ್ಕಂಥ ಒಂದು ಸುಧಾರಣಾ ಅವಧಿ. ಭಾರತೀಯ ಸಮಾಜವನ್ನು ಶುದ್ಧೀಕರಿಸಿದವು ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿಯವರು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಮುಂತಾದ ನಾಯಕರು ಭಾರತೀಯ ಸಮಾಜದಲ್ಲಿನ ಅಂಧಕಾರವನ್ನು ತೊಳೆದು ದೇಶಭಕ್ತಿ ಮತ್ತು ಸ್ವಾಭಿಮಾನವನ್ನು ಮೂಡಿಸುವಲ್ಲಿ ಯಶಸ್ವಿಯಾದರು. ಭಾರತ ಭಾರತೀಯರಿಗೆ ಎಂದು ಸಾರಿದರು. ಭಾರತ ಮಾತೆ ನೀನು ಪೂಜ್ಯಾರ್ಹಳೆಂದು ಸಾರಿದರು. ಭಾರತ ಮಾತೆಯನ್ನು ಪೂಜಿಸುವುದಕ್ಕೆ ನಮ್ಮಂಥ ಯುವಕರು ಬೇಕು ಅನ್ನೋದನ್ನು ಅವತ್ತಿನ ಎಲ್ಲ ನಾಯಕರು ತೋರಿಸಿದರು. ಇದು ಪರಿಣಾಮವಾಗಿನ ಭಾರತ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಅವತ್ತು ರಾಷ್ಟ್ರ ಪ್ರೇಮವನ್ನು ಉಂಟು ಮಾಡುವಲ್ಲಿ ಯಶಸ್ವಿಯಾಯಿತು. ಇಂಗ್ಲಿಷ್ ಶಿಕ್ಷಣದ ಪ್ರಭಾವ. ಬ್ರಿಟಿಷರು ಪರಿಚಯಿಸಿದ ಇಂಗ್ಲಿಷ್ ಶಿಕ್ಷಣ ಭಾರತೀಯರಿಗೆ ವರದಾನವಾಯಿತು. ವಿವಿಧ ಭಾಷೆಯನ್ನು ಆಡುತ್ತಿದ್ದ ಭಾರತೀಯರನ್ನು ಕೂಡಿಸುವ ಸಂಪರ್ಕ ಸಾಧನವಾಯಿತು. ಪಾಶ್ಚಾತ್ಯ ಉದಾರವಾದ, ಪ್ರಜಾಪ್ರಭುತ್ವವಾದ, ವ್ಯಕ್ತಿವಾದ, ವಿಜ್ಞಾನಗಳಿಂದ ಪ್ರಭಾವಿತರಾದರು. ರಾಷ್ಟ್ರ ನಾಯಕರಿಗೆ ಇಂಗ್ಲಿಷ್ ಸಂಪರ್ಕ ಸಾಧನವಾಯಿತು. ಭಾರತದಲ್ಲಿ ಪತ್ರಿಕೋದ್ಯಮ ಆರಂಭಕ್ಕೆ ಇಂಗ್ಲಿಷ್ ಭಾಷೆ ಕಾರಣವಾಯಿತು. ಹಾಗಾಗಿ ರಾಷ್ಟ್ರ ಪ್ರಜ್ಞೆ ಅನ್ನುವಂಥದ್ದು ಮೂಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಸಮಕಾಲೀನ ಯುರೋಪ್ ಘಟನೆಗಳ ಪ್ರಭಾವ. ಯುರೋಪ್ನಲ್ಲಿ ನಡೀತಿರ್ತಕ್ಕಂಥ ಅನೇಕ ಘಟನೆಗಳು ಭಾರತೀಯರ ಮೇಲೆ ಪ್ರಭಾವವನ್ನು ಬೀರಿದವು. ಯುರೋಪ್ನಲ್ಲಿ ಅನೇಕ ಕ್ರಾಂತಿಗಳು ಅದಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಜರುಗಿದ್ವು. ಆ ಕ್ರಾಂತಿಗಳ ಪ್ರಭಾವದಿಂದಾಗಿ ಭಾರತದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ನಮ್ಮ ಭಾರತದ ಒಂದು ಸ್ವತಂತ್ರ ಹೋರಾಟದ ಘಟನೆಗಳು ಬಹಳ ದೊಡ್ಡ ಪ್ರಮಾಣಕ್ಕೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಯಿತು. ಅಮೇರಿಕಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ಇಟಲಿ ಏಕೀಕರಣ, ಜರ್ಮನಿ ಏಕೀಕರಣ, ಬಾಲ್ಕನ್ ಸ್ವತಂತ್ರ ಹೋರಾಟಗಳು,
ಮುಂತಾದ ಹೋರಾಟಗಳು ನಮ್ಮಲ್ಲಿ ಅಭಿಲಾಷೆ ಮೂಡಿಸಿದವು. ಮ್ಯಾಜ್ನಿ, ಕೌಂಟ್ ಕೌರ್, ಬಿಸ್ಮಾರ್ಕ್ ಭಾರತೀಯರ ಹೋರಾಟಕ್ಕೆ ಆದರ್ಶಪ್ರಾಯರಾದರು. ಮಧ್ಯಮ ವರ್ಗದ ಉದಯ. ಇಂಗ್ಲಿಷ್ ಶಿಕ್ಷಣ ಪಡೆದ ಬ್ರಿಟಿಷ್ ಆಡಳಿತದಲ್ಲಿ ಹುದ್ದೆಗಳನ್ನು ಪಡೆದುಕೊಂಡ ಮಧ್ಯಮ ವರ್ಗವೊಂದು ಉದಯಿಸಿತು. ಇದು ಹೆಸರಿಗೆ ತಕ್ಕ ಹಾಗೆ ಮಧ್ಯಮ ವರ್ಗ ಅನಿಸ್ಕೊಂಡಿರ್ತಕ್ಕಂಥ ವರ್ಗ ಭಾರತ ಸಮಾಜದ ಅಥವಾ ಆರ್ಥಿಕತೆಯಿಂದ ಬಹಳ ಎತ್ತರಕ್ಕೂ ಬೆಳೆಯುವಂಥದ್ದಲ್ಲ, ಬಹಳ ಕೆಳಗಿನ ಮಟ್ಟದಲ್ಲೂ ಇರತಕ್ಕಂಥ ವರ್ಗ ಇದಾಗಿರಲಿಲ್ಲ. ಐರೋಪ್ಯರಿಂದ ಪ್ರಭಾವಿತರಾದ ಇವರು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದರಲ್ಲಿ ಪ್ರಮುಖ ರಾಷ್ಟ್ರೀಯವಾದಿಗಳಾದಂಥ ವೈದ್ಯರು, ವಕೀಲರು, ಅಧ್ಯಾಪಕರು, ಪತ್ರಕರ್ತರು ಇವರೆಲ್ಲ ಸಾಮಾನ್ಯರಿಗೆ ಸ್ವಾತಂತ್ರ್ಯದ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾದರು. ವೃತ್ತಪತ್ರಿಕೆಗಳ ಪಾತ್ರ. ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಇತಿಹಾಸದ ಉದ್ದಗಲಕ್ಕೂ ಕೂಡ ಈ ಥರನಾದ ವೃತ್ತಪತ್ರಿಕೆಗಳು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಬಂದಿರತಕ್ಕಂಥವುಗಳು. ಅದರಲ್ಲಿ ಭಾರತೀಯರಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಅನೇಕ ವೃತ್ತಪತ್ರಿಕೆಗಳು ಪ್ರಕಟಗೊಳ್ಳುವುದರ ಮೂಲಕ ಭಾರತೀಯರ ವೈಚಾರಿಕ ನಿಲುವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾದವು. ಈ ಪತ್ರಿಕೆಗಳು ಬ್ರಿಟಿಷರ ಶೋಷಣೆ, ದಬ್ಬಾಳಿಕೆ, ದುರಾಡಳಿತವನ್ನು ಖಂಡಿಸಿದು, ಜನತೆಗೆ ಸ್ವಾತಂತ್ರ್ಯದ ಸುದೆಯನ್ನು ತಿಳಿಸಿದು. ಅಂತಹ ಪತ್ರಿಕೆಗಳಲ್ಲಿ ಪ್ರಮುಖವಾದಂಥ ಪತ್ರಿಕೆಗಳು ಅಂತ ಹೇಳಿದರೆ ದಿ ಬೆಂಗಾಲ್, ದಿ ಸ್ವದೇಶಿ ಮಿತ್ರ, ಇಂಡಿಯನ್ ಮಿರರ್, ಇಂಡಿಯನ್ ಹೆರಾಲ್ಡ್, ದಿ ಹಿಂದೂ, ದಿ ನ್ಯೂ ಇಂಡಿಯಾ, ಬಾಂಬೆ ಸಮಾಚಾರ್, ದಿ ಅಮೃತ್ ಬಜಾರ್, ದಿ ಹಿಂದೂ ಪ್ರಕಾಶಿತ, ಜ್ಞಾನ ಪ್ರಕಾಶ, ಕೊಯ್ನೂರು, ಕೇಸರಿ, ಮರಾಠ, ಜಯಪ್ರಕಾಶ, ಸಂವಾದ ಕೌಮುದಿ ಮುಂತಾದ 169 ಪತ್ರಿಕೆಗಳು ಪ್ರಕಟಗೊಳ್ಳೋದ್ರ ಮೂಲಕ ಅವತ್ತಿನ ಭಾರತದ ಯುವಕರಿಗೆ ಒಂದಿಲ್ಲ ಒಂದು ರೀತಿ ಮಾರ್ಗದರ್ಶನವನ್ನು ನೀಡಿ ಭಾರತೀಯ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥವುಗಳಲ್ಲಿ ಈ ವೃತ್ತಪತ್ರಿಕೆಗಳು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದ್ವು ಅಂತ ಹೇಳ್ತಕ್ಕಂಥದ್ದು. ಇನ್ನು ದೇಶಭಕ್ತಿ ಗೀತೆಗಳ ಪಾತ್ರ. ಬಂಕಿಂ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ದೀನಬಂಧು ಮಿತ್ರ, ಪ್ರೇಮಚಂದ್ರ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ್ ಘೋಷ್, ಎಂ.ಜಿ. ರಾನಡೆ, ಕೆ.ಸಿ. ಸೇನ್, ನವೀನ್ ಚಂದ್ರ ಸೇನ್ ಮೊದಲಾದ ಸಾಹಿತಿಗಳಿಂದ ರಚನೆಯಾದಂಥ ಸಾಹಿತ್ಯ ಮತ್ತು ದೇಶಭಕ್ತಿ ಗೀತೆಗಳು ಭಾರತೀಯರಲ್ಲಿ ದೇಶಾಭಿಮಾನವನ್ನು ಮೂಡಿಸಿದವು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು ಅಂತ ಹೇಳಿದರೆ ವಂದೇ ಮಾತರಂ, ವಂದೇ ಮಾತರಂ, ಆನಂದ್ ಮಠ್ ಬಂಕಿಂ ಚಂದ್ರ ಚಟರ್ಜಿಯವರು ರಚಿಸಿರ್ತಕ್ಕಂಥ ಇದು ಆಧುನಿಕ ಬಂಗಾಲಿ ರಾಷ್ಟ್ರೀಯತೆಯ ಬೈಬಲ್ ಅಂತ ಹೇಳಿ ಕರೆಸಿಕೊಂಡಿರ್ತಕ್ಕಂಥ ಭಾಳ ದೊಡ್ಡ ಗೀತೆ. ಅಂತಹ ಗೀತೆಗಳನ್ನು ಬರೆದು ದೇಶಾಭಿಮಾನಿಗಳಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸಿರ್ತಕ್ಕಂಥ ಗೀತೆಗಳು. ದೀನಬಂಧು ಮಿತ್ರರವರ ನೀಲದರ್ಪಣ, ಇದು ನೀಲಿ ಬೆಳೆಗಾರರ ನೋವು ನಲಿವುಗಳನ್ನು ಬಿತ್ತರಿಸಿರ್ತಕ್ಕಂಥದ್ದು. ಈ ಥರನಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕವಿತೆಗಳು ದೇಶಾಭಿಮಾನವನ್ನು ಉಂಟು ಮಾಡುವಲ್ಲಿ ಯಶಸ್ವಿಯಾಗಿದ್ದು ಅಂತ ಹೇಳ್ತಕ್ಕಂಥದ್ದು. ಇನ್ನು ಲಿಟ್ಟನ್ನ ಪ್ರತಿಗಾಮಿ ನೀತಿ. 1877ರಲ್ಲಿ ದೆಹಲಿಯಲ್ಲಿ ವಿಕ್ಟೋರಿಯಾ ರಾಣಿಯ ವಜ್ರ ಮಹೋತ್ಸವವನ್ನು ಲಿಟ್ಟನ್ ಅತ್ಯಂತ ಅದ್ಧೂರಿಯಾಗಿ ಆಚರಿಸಿದ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಭೀಕರವಾದಂಥ ಬರಗಾಲ ಬಿದ್ದಿತ್ತು. ಈ ಸಂದರ್ಭದಲ್ಲಿ ಭಾರತೀಯರಿಗೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿ ಇರದಂಥ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ವಿಕ್ಟೋರಿಯಾ ರಾಣಿಯ ವಜ್ರ ಮಹೋತ್ಸವವನ್ನು ಭಾರತದಲ್ಲಿ ಅದ್ದೂರಿಯಾಗಿ ಆಚರಿಸುವಂಥ ಅವಶ್ಯಕತೆ ಏನಿತ್ತು. ಈ ಸಂದರ್ಭ ಉದಾಹರಣಾರ್ಥವಾಗಿ ನೀರು ವೀಣೆ ನುಡಿಸುತ್ತಿದ್ದಾಗ ರೋಮ್ ಹೊತ್ತಿಕೊಂಡು ಉರಿಯುತ್ತಿತ್ತು ಎಂಬಂತಿದೆ. 1878ರಲ್ಲಿ ದೇಶೀಯ ಪತ್ರಿಕೆ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹೇರಿದರು. ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನ ಕೈಗಾರಿಕೆಗಳ ರಕ್ಷಣೆಗಾಗಿ ಭಾರತದ ಹತ್ತಿ ಬಟ್ಟೆಗಳ ಮೇಲೆ ಅಧಿಕ ತೆರಿಗೆ ಹೇರಿದರು. ಶಸ್ತ್ರಾಸ್ತ್ರ ಕಾಯ್ದೆಗೆ ಜಾರಿಗೆ ತಂದು ಎಲ್ಲರಿಗೂ ಲೈಸೆನ್ಸ್ ಹೊಂದುವಂತೆ ಮಾಡಿದರು. ICS ಪರೀಕ್ಷೆಗೆ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸಿದರು. ಎರಡನೇ ಅಫ್ಘಾನ್ ಯುದ್ಧದ ವೆಚ್ಚವನ್ನು ಭಾರತ ಖಜಾನೆಯಿಂದ ಖರ್ಚು ಮಾಡಬೇಕು ಅಂತೇಳಿ ನಿರ್ಧರಿಸಿದರು. ಈ ಥರನ ಲಿಟ್ಟನ್ನ ಪ್ರತಿಗಾಮಿ ನೀತಿ ಏನು ಮಾಡ್ತು ಅಂತಂದರೆ ಅವತ್ತು ಭಾರತೀಯರಿಗೆ ಭಾಳ ಸಿಟ್ಟನ್ನು ತರಿಸ್ತು, ಭಾಳ ನೋವನ್ನು ಉಂಟು ಮಾಡಿತು, ಭಾಳ ದೊಡ್ಡ
ರಾಷ್ಟ್ರಾಭಿಮಾನವನ್ನು ಉಂಟು ಮಾಡಲಿಕ್ಕೆ ಈ ಥರನಾದಂಥ ಕಾರಣ ಕೂಡ ಆಯಿತು. ಇನ್ನು ಇಲ್ಬರ್ಟ್ ಬಿಲ್ ವಿವಾದ ನೋಡಿ, ಇದು ಕೂಡ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹುಟ್ಟಿ ಹಾಕಿದಂಥ ಒಂದು ಕಾರಣ. 1883ರಲ್ಲಿ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಭಾರತೀಯ ಜಡ್ಜ್ಗಳು ಬ್ರಿಟಿಷ್ ಕೈದಿಗಳನ್ನು ವಿಚಾರಿಸುವ ಅಧಿಕಾರ ನೀಡಿದ್ರು. ಇದನ್ನು ವೈಸ್ರಾಯ್ನ ಸಲಹೆಗಾರ ಇಲ್ಬರ್ಟ್ ಜಾರಿಗೆ ತಂದಿದ್ದ. ಆದರೆ ಬ್ರಿಟಿಷರು ಪ್ರತಿಭಟಿಸಿ ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಿದರು. ಇದರಿಂದ ಭಾರತೀಯ ಜಡ್ಜ್ಗಳು ಹೊರಗುಳಿದರು. ಯುರೋಪ್ ಜಡ್ಜ್ಗಳಿಂದ ವಿಚಾರಣೆ ಮಾಡುವಂತೆ ಕಾಯ್ದೆಗೆ ತಿದ್ದುಪಡಿ ತಂದರು. ಇದು ಬ್ರಿಟಿಷರ ವರ್ಣಭೇದ ನೀತಿಯ ರಾಕ್ಷಸ ರೂಪವಾಗಿದ್ದು ಭಾರತೀಯರಿಗೆ ಮಾಡಿದ ಪರಮ ಅನ್ಯಾಯವಾಗಿತ್ತು. ಹೀಗೆ ಈ ಥರನಾದಂಥ ಅನ್ಯಾಯಗಳು, ಈ ಥರನಾದಂಥ ವಿವಾದಗಳು ಭಾರತೀಯ ಇತಿಹಾಸದ ಉದ್ದಗಲಕ್ಕೂ ಕೂಡ ಸಾವಿರಾರು ಘಟನೆಗಳಿವೆ, ಲಕ್ಷಾಂತರ ಘಟನೆಗಳಿವೆ. ರಾಷ್ಟ್ರ ಪ್ರೇಮವನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಈ ಘಟನಾವಳಿಗಳು ಪ್ರಭಾವ ಬೀರಿದವು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಇದೇ ಥರನಾದಂಥ ಇನ್ನೂ ಅನೇಕ ಕಾರಣಗಳು ಭಾರತದ ಉದ್ದಗಲಕ್ಕೂ ಕೂಡ ನಿರಂತರವಾಗಿ ನಮ್ಮೊಟ್ಟಿಗೆ ಬೆಳ್ಕೊಂಡು ಬಂದಿವೆ. ಆ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಾದಂಥ ನೀವು ಪ್ರತಿಯೊಂದು ಹಂತದಲ್ಲೂ ಕೂಡ ಅಧ್ಯಯನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಈ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ರಾಷ್ಟ್ರಾಭಿಮಾನ, ದೇಶಾಭಿಮಾನ ದಿನ ದಿನಕ್ಕೂ ಕೂಡ ಹೆಚ್ಚಾಗುವಂಥ ಆ ಸಂದರ್ಭದಲ್ಲಿ ಇವಷ್ಟೇ ಅಲ್ಲದೆ ಇನ್ನೂ ಅನೇಕ ಕಾರಣಗಳಿವೆ. ಆ ಎಲ್ಲ ಕಾರಣಗಳ ಒಟ್ಟಿಗೆ ಭಾರತದ ರಾಷ್ಟ್ರಾಭಿಮಾನ ಉಂಟಾಗೋದಕ್ಕೆ ಕಾರಣವಾಗಿತ್ತು. ಹಾಗಾಗಿ ಸ್ನೇಹಿತರೆ, ಈ ಎಲ್ಲ ಕಾರಣಗಳಿಂದಲೇ ಅವತ್ತು ಭಾರತ ಸ್ವತಂತ್ರ ಸಂಗ್ರಾಮ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಜರುಗೋದಕ್ಕೆ ಸಾಧ್ಯವಾದದ್ದು. ಈ ಥರನಾದಂಥ ವಿವಾದಗಳಿಂದಾಗಿ ಭಾರತದಲ್ಲಿ ಭಾಳ ದೊಡ್ಡ ಪ್ರಮಾಣದ ಕ್ರಾಂತಿ ಉಂಟಾದದ್ದು. ಲಕ್ಷಾಂತರ ಜನರ ಪ್ರಾಣ ಕಳೆದುಕೊಂಡಿತ್ತು. ನಾವು ಇವತ್ತು ಸಂತೋಷವಾಗಿ ಸ್ವತಂತ್ರವನ್ನು ಅನುಭವಿಸೋದಕ್ಕೆ ಸಾಧ್ಯವಾದದ್ದು. ಈ ಕಾರಣಗಳನ್ನು ಇಟ್ಟುಕೊಂಡು ಮುಂದಿನ ತರಗತಿಯಲ್ಲಿ ನಾನು ಇದನ್ನೇ ಮುಂದುವರಿಸ್ತಾ ಇರ್ತೇನೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಇದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಬೇಕು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೇನೆ. ದಯಮಾಡಿ ಕಾಲ್ ಮಾಡಿ, ಅನವಶ್ಯಕವಾಗಿ ಕರೆಗಳನ್ನು ಮಾಡುವುದು ಬೇಡ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ, ವಂದನೆಗಳು.